ಮಂಡ್ಯ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಗುತ್ತಿಗೆದಾರರು ಮತ್ತು ಸಾರ್ವಜನಿಕರಿಂದ ದೂರು ಬಂದಿರುವ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ನಿಯಮವನ್ನು ಉಲ್ಲಂಘಿಸಿ ಗುತ್ತಿಗೆ ನೀಡಿರುವಂಥ ಆರೋಪ ಇದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪರಿಶೀಲನೆ ಮಾಡಲಾಗ್ತಾ ಇದೆ. ಮಹತ್ವದ ದಾಖಲೆಗಳನ್ನು ಲೋಕಾಯುಕ್ತರು ವಶಪಡಿಸಿಕೊಂಡಿದ್ದಾರೆ. ಕಚೇರಿಯಲ್ಲಿ ಇಂಚಿಂಚು ಶೋಧ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಿಲ್ ಪುಸ್ತಕಗಳು, ಕಾಮಗಾರಿ ಕಡತಗಳು ಎಲ್ಲವನ್ನು ಕೂಡ ಲೋಕಾಯುಕ್ತರ ವಶಕ್ಕೆ ನೀಡಲಾಗಿದೆ. ನಿಜಕ್ಕೂ ಕೂಡ ಇದು ಅದರಲ್ಲೂ ಹೇಳಿ ಕೇಳಿ ಫೆಬ್ರವರಿ ಮಾರ್ಚ್ ಇದೆಯಲ್ಲ, ಇದು ಬಿಲ್ಲನ್ನು ಮಂಡಿಸುವಂಥ ಸಂದರ್ಭ. ಇದು ಬಿಲ್ಗಳನ್ನು ಪೂರ್ಣಗೊಳಿಸುವಂಥ ಸಂದರ್ಭ. ಹಣ ಇರುತ್ತೆ, ಸಿಕ್ಕಾಪಟ್ಟೆ ಸಿಕ್ಕಿರುವ ಪ್ರತಿಯೊಂದು ಬಿಲ್ಲನ್ನು ಮಾಡಿ ಮುಗಿಸಿ ಹಣವನ್ನು ಖರ್ಚು ಮಾಡಬೇಕು ಅನ್ನುವ ಒತ್ತಡದ ಮೇಲೆ ನಿಯಮಗಳನ್ನು ಗಾಳಿಗೆ ತೂರುವಂಥ ಪ್ರಯತ್ನಗಳಾಗುತ್ತೆ. ಸೊ ಹೀಗಾಗಿ ಇಂಥ ದೂರು ಬಂದಿರುವ ಕಾರಣ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ, ಶೋಧ ಮುಂದುವರಿಸಿದ್ದಾರೆ. ಇದು ಲೋಕೋಪಯೋಗಿ ಇಲಾಖೆಯ ಮೇಲೆ ಮಂಡ್ಯದಲ್ಲಿ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಡತಗಳು ಹೇಗೆ ವಿಲೇವಾರಿಯಾಗಿದೆ, ಯಾವ ಬಿಲ್ಗಳನ್ನು ಹೇಗೆ ಜನರೇಟ್ ಮಾಡಲಾಗಿದೆ. ಜೊತೆಗೆ ಲೋಕೋಪಯೋಗಿ ಇಲಾಖೆ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಹರಿದು ಬರುವಂಥ ಇಲಾಖೆ. ಏನೇ ಕಾಮಗಾರಿಗಳನ್ನು ತೆಗೆದುಕೊಂಡರೂ ಕೂಡ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹೆಚ್ಚು ಹೊಣೆಗಾರಿಕೆ ಇರುತ್ತೆ. ಸೊ ಹೀಗಾಗಿ ಹೆಚ್ಚು ಅನುದಾನ ಬರುವ ಕಡೆ ಹೆಚ್ಚು ಭ್ರಷ್ಟಾಚಾರವೂ ನಡೆಯುತ್ತೆ ಅನ್ನೋದು ಒಂದು ಸಾಮಾನ್ಯ ದೂರು. ಮಂಡ್ಯ ವಿಚಾರಕ್ಕೆ ಮಾತ್ರವಲ್ಲ, ಎಲ್ಲ ಕಡೆಗಳಲ್ಲೂ ಒಂದು ಸಾಮಾನ್ಯ ದೂರು ಇದ್ದೇ ಇರುತ್ತೆ. ಇಂಥ ದೂರುಗಳು ಹೆಚ್ಚಾಗಿದೆ ಮಂಡ್ಯದಲ್ಲಿ. ಸೊ ಹೀಗಾಗಿ ಅಲ್ಲಿ ದೂರುಗಳು ಬಂದಿತ್ತು, ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತಕ್ಷಣ ದಾಳಿ ಮಾಡಿದ್ದಾರೆ. ದಾಳಿಯನ್ನು ಕಂಡು ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಲೋಕಾಯುಕ್ತರು ಕೇಳುವಂಥ ಪ್ರಶ್ನೆಗಳಿಗೆ ಕೆಲವರು ತಡಬಾಡಾಯಿಸಿ ಹೋಗಿದ್ದಾರೆ. ಎಸ್, ಅಲ್ಲಿನ ಬಿಲ್ ಪುಸ್ತಕಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಕಾಮಗಾರಿಯನ್ನು ಯಾವ ವರ್ಷದಲ್ಲಿ ಕೈಗೆತ್ತಿಕೊಳ್ಳಲಾಗಿತ್ತು, ಯಾರು ಅದರ ಗುತ್ತಿಗೆದಾರರು, ಜೊತೆಗೆ LOC ಹಣ ಬಿಡುಗಡೆಯಾಗಿದೆಯಾ ಇಲ್ವಾ, ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಎಷ್ಟು ದಿನ ಕಾಲಾವಕಾಶವನ್ನು ತೆಗೆದುಕೊಳ್ಳಲಾಗಿದೆ. ವಿಳಂಬ ಧೋರಣೆ ಇರುತ್ತೆ. ಕೆಲವೊಂದು ಬಾರಿ ಸರ್ಕಾರ ಅನುದಾನ ಕೊಟ್ಟರೂ ಕೂಡ ಗುತ್ತಿಗೆದಾರರ ಕೈಗೆ ಸಿಗೋದಿಲ್ಲ. ಗುತ್ತಿಗೆದಾರರು 5 ವರ್ಷ 10 ವರ್ಷ ಕಾಯ್ದಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಹೀಗಾಗಿ ಇಂಥ ಸಮಸ್ಯೆಗಳಿದ್ದಾಗ ಅಲ್ಲಿ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದು ಒಂದು ಸಾಮಾನ್ಯ ದೂರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲವಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ ಅನ್ನೋ ಒಂದು ಗುಮಾನಿ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಮಂಡ್ಯದಲ್ಲಿ ಏನೆಲ್ಲ ದೂರುಗಳಿತ್ತು ಅಂತ? ದಸರತ್, ಏನು ಮಂಡ್ಯದ PDO ಕಚೇರಿ ವಿರುದ್ಧವಾಗಿ ಸಾಕಷ್ಟು ದೂರುಗಳು ಬಂದಿದ್ವು. ಗುತ್ತಿಗೆದಾರರು ಕೂಡ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ರು. ಅಂದ್ರೆ ನಿಯಮಾನುಸಾರವಾಗಿ ಗುತ್ತಿಗೆದಾರರಿಗೆ ಬಿಲ್ಗಳು, ಗುತ್ತಿಗೆದಾರರಿಗೆ ಎಲ್ಲ ಕಾಮಗಾರಿಗಳನ್ನ ಕೊಡ್ತಾ ಇದ್ದಾರೆ. ಈ ತರ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಹೀಗಾಗಿ ಲೋಕಾಯುಕ್ತ ಪೊಲೀಸರು ದಿಢೀರ್ ಅಂತೇಳಿ PWD ಇಲಾಖೆ ಮೇಲೆ, ಕಚೇರಿ ಮೇಲೆ ದಾಳಿಯನ್ನ ಓಕೆ, ಧನ್ಯವಾದಗಳು ಶಶಿಕುಮಾರ್ ನಿಮ್ಮ ಮಾಹಿತಿಗೆ.